ಎಲ್ಲರಿಗೂ ನಮಸ್ತೆ. ಈ ದಿನ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುದೂರು ಇಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಆಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಇಲ್ಲಿ 1154 ಮಕ್ಕಳುಗಳನ್ನು ಅಂದರೆ 0 ಇಂದ 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಲಸಿಕಾ ಕಾರ್ಯಕ್ರಮವನ್ನು ಹಾಕ್ಲಿಕ್ಕೆ ಆಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 7 ಬೂತ್ಗಳನ್ನು ಮಾಡಿಕೊಂಡಿದ್ದು 14 ತಂಡಗಳನ್ನು ನಾವು ಇದರಲ್ಲಿ ಸೆಲೆಕ್ಟನ್ನು ಮಾಡಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಾರೆ. ಈ ಏನು 1154 ಮಕ್ಕಳುಗಳನ್ನು ಯಾವುದೇ ರೀತಿ ತಪ್ಪಿಸ್ಕೊಳ್ಳದೆ ಹಾಗೆ ಅದ್ರ ಜೊತೆಗೆ ಹೊರಗಡೆಯಿಂದ ಬಂದಂಥ ಮಕ್ಕಳಿಗೂ ಸಹ ನಾವು ವ್ಯಾಕ್ಸಿನೇಷನನ್ನು ಮಾಡಿಕೊಡ್ತಾ ಇದ್ದೀವಿ. ಉದ್ದೇಶ ಏನಂದ್ರೆ ಈ ಪೋಲಿಯೋ ವೈರಸ್ ಅಟ್ಯಾಕ್ ಆಗ್ತಕ್ಕಂಥದನ್ನ ಏಕಕಾಲದಲ್ಲಿ ತಪ್ಪಿಸ್ಬೇಕು ಅಂತ ಇಡೀ ಭಾರತದಾದ್ಯಂತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ವಿ. ಆದರೆ 2014ರಲ್ಲೇ ನಮ್ಮಲ್ಲಿ ಪೋಲಿಯೋ ಒಂದ್ ಕಡೆ ಏನು ಇಲ್ಲ ಪ್ರಕರಣಗಳು ಅಂತ ಅಂದ್ಬಿಟ್ಟು ವರದಿ ಆಯಿತು. ಆದರೆ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತೆ ಆಫ್ಘಾನಿಸ್ತಾನದಲ್ಲಿ ಈಗಲೂ ಕೂಡ ಈ ಒಂದು ಪ್ರಕರಣಗಳು ಕಂಡು ಬರುತ್ತಿದ್ದು, ಸೊ ಇಂಡಿಯಾಗೆ ವಲಸೆ ಬರ್ತಕ್ಕಂಥ ಜನಗಳಲ್ಲಾಗ್ಬೋದು, ಅದು ಮಕ್ಕಳುಗಳಲ್ಲಿ ಯಾರಲ್ಲಾದ್ರೂ ಈ ಒಂದು ವೈರಸ್ ಬರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ಅನ್ನೋ ಒಂದು ಉದ್ದೇಶದಿಂದ ಭಾರತದಲ್ಲಿ ಮತ್ತೆ ಇದು ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಒಂದು ಭಾರತ ಸರ್ಕಾರ ಆಯೋಜನೆಯನ್ನು ಮಾಡಿಕೊಂಡಿದೆ. ಸೊ ಅದೇ ಪ್ರಕಾರದಲ್ಲಿ ಇವತ್ತು ಬೂತ್ನಲ್ಲಿ ಎಲ್ಲರೂ ಕೂಡ ತಂಡಗಳಲ್ಲಿ ಇದ್ದು ಕರ್ತವ್ಯನ ನಿರ್ವಹಿಸ್ತಾರೆ. ಯಾವುದೇ ಒಂದು ಮಕ್ಕಳು ಬಂದರೂ ಕೂಡ ಇಲ್ಲಿ ಲಸಿಕೆಯನ್ನು ನಾವು ಹಾಕೊಡ್ತೀವಿ. ಸೊ ನಾಳೆ ಮತ್ತೆ ನಾಡಿದ್ದು 2 ದಿವಸ ಏನಾಗುತ್ತೆ, ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡು ಯಾವ ಮಕ್ಕಳು ಇಂದು ಲಸಿಕೆಯಿಂದ ವಂಚಿತರಾಗಿರ್ತಾರೋ ಆ ಮಕ್ಕಳುಗಳನ್ನು ಗುರುತಿಸಿ ಮನೆಗೆ ಹೋಗಿ ನಮ್ಮ ತಂಡ ಏನಾಗುತ್ತೆ, ಇಬ್ಬಿಬ್ರು ತಂಡಗಳಲ್ಲಿ ಹೋಗ್ತಾರೆ. ಸೊ ಆ ಮನೆಯಲ್ಲಿ ಯಾವುದಾದ್ರೂ 5 ವರ್ಷದಿಂದ ಚಿಕ್ಕ ಮಕ್ಕಳಿದ್ಯಾ ಅಥವಾ ಈಗ ತಾನೇ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ಯಾ, ಸೊ ನಿನ್ನೆ ದಿವಸ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ರು ಕೂಡ ಲಸಿಕೆ ಹಾಕ್ಸ್ಕೊಂಡಿದ್ರು ಸಹ ಇಂದು ಕೂಡ ತಪ್ಪದೆ ಹಾಕ್ಸ್ಕೋಬೇಕು ಅಂತ ಹೇಳಿ ಅಲ್ಲಿ ಬಿಟ್ಟೋಗಿರ್ತಕ್ಕಂಥ ಮಕ್ಕಳುಗಳಿಗೆ ವ್ಯಾಕ್ಸಿನೇಷನ್ ಅನ್ನು ಹಾಕ್ತೀವಿ. ಸೊ ಅಲ್ಲಿ ಮನೆ ಮೇಲೆ ಪಿ ಅಂತ ಅಂದ್ಬಿಟ್ಟು ಒಂದು ಮಾರ್ಕನ್ನು ಮಾಡಿ ಆ ಮನೆಯಲ್ಲಿ ಎಷ್ಟು 0 ಇಂದ 5 ವರ್ಷಗಳೊಳಗಿನ ಮಕ್ಕಳು ಇರ್ತವೆ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಒಂದು ಟ್ಯಾಲಿ ಶೀಟಲ್ಲಿ ನಾವು ಮಾರ್ಕನ್ನು ಮಾಡ್ಕೊತೀವಿ. ಮೇಲ್ವಿಚಾರಣೆಯಾಗಿ ವೈದ್ಯಾಧಿಕಾರಿಗಳು, ನಾವು ಹಾಗೂ ಆರೋಗ್ಯ ಮೇಲ್ವಿಚಾರಣೆ LHO ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಹೋಗಿ ಅಡ್ಡ ಪರಿಶೀಲನೆ ಮಾಡ್ತೀವಿ. ಯಾಕೆಂದರೆ ಬೈ ಮಿಸ್ ಆಗಿ ಎಲ್ಲಾದರೂ ಒಂದು ಕಡೆ ವ್ಯತ್ಯಾಸ ಆಗಿದ್ರು ಕೂಡ ಆ ಮಕ್ಕಳುಗಳನ್ನು ಪತ್ತೆ ಹಚ್ಚಿ ನಾವು ಕೂಡ ಲಸಿಕೆಯನ್ನು ಹಾಕ್ತಾ ಹೋಗ್ತೀವಿ. ಆ ಮನೆಯಲ್ಲಿ ಮಗು ಇದ್ದು ಏನಾದರೂ ಒಂದು ವೇಳೆ ಹೊರಗಡೆ ಹೋಗಿದ್ರೆ ಆ ಮನೆಗೆ X ಅಂತ ಅಂದ್ಬಿಟ್ಟು ತೋರಿಸ್ಬಿಟ್ಟು 7 ದಿನಗಳವರೆಗೂ ಕೂಡ ನಾವು ಅದನ್ನು ಫಾಲೋ ಅಪ್ ಅನ್ನು ಮಾಡ್ತೀವಿ. ಅಷ್ಟು ದಿನದೊಳಗಡೆ ಆ ಮಗುವನ್ನು ಎಲ್ಲಿದ್ರೂ ಅದನ್ನು ಪತ್ತೆಯನ್ನು ಹಚ್ಚಿ ಅದಕ್ಕೆ ವ್ಯಾಕ್ಸಿನೇಷನ್ ಹಾಕಿ ಪೋಲಿಯೋ ಇಂದ ಯಾವುದೇ ಒಂದು ಅಂಗವೈಕಲ್ಯತೆ ಆಗದಿರೋ ಥರದಲ್ಲಿ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಕೂಡ ಈ ಒಂದು ಕಾರ್ಯಕ್ರಮನ ಆಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ನಮ್ಮ ಒಂದು ಇದರಲ್ಲಿ P2 ಅಂತಕ್ಕಂಥ ವೈರಸ್ ಈಗಾಗಲೇ ಎರಾಡಿಕೇಶನ್ ಆಗಿದೆ. P1 ಮತ್ತು P3 ವೈರಸ್ಗೋಸ್ಕರ ನಾವು ಈ ಒಂದು ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಯಾವುದೇ ಮಗುಗೆ ಈ ಒಂದು ಅಂಗವೈಕಲ್ಯತೆ ಆಗಬಾರದು, ಪೋಲಿಯೋ ಪೀಡಿತರಾಗಬಾರದು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ. ಧನ್ಯವಾದಗಳು. ಸದರಿ ಕಾರ್ಯಕ್ರಮವನ್ನು ಕೋಟೆ ಬೀದಿ ಶಾಲೆಯಲ್ಲಿ ಒಂದು ಬೂತನ್ನು ಆಯೋಜಿಸಲಿದ್ದು, ಆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಸಂಧ್ಯಾ ಲಕ್ಷ್ಮಣರವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮತ್ತು ಮಕ್ಕಳಿಗೆ ಸಿಹಿ ಹಂಚುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತುಂಬ ವ್ಯವಸ್ಥಿತವಾಗಿ ಅವರು ಅದಕ್ಕೆ ಮಾಹಿತಿಯನ್ನು ಅಲ್ಲಿ ಸಾರ್ವಜನಿಕರಿಗೆ ನೀಡಿ ಕಾರ್ಯಕ್ರಮವನ್ನು ನೆರವೇರಿಸಿರುತ್ತಾರೆ.